ಬೆಳಗಾವಿಯಲ್ಲಿ ಮತ್ತೆ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಸಮರ ಶುರುವಾಗುತ್ತಾ ಬೆಳಗಾವಿ ಲೋಕ ಅಖಾಡಕ್ಕಿಳಿದಿದ್ದಾರೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ನೋಡೀಗ ಮದಗಜಗಳ ಗುದ್ದಾಟ ಒಂದು ಕಡೆ ಆದ್ರೆ ಅಲ್ಲಿ ಮನೆತನಗಳ ಗುದ್ದಾಟ ಅದು ಪ್ರತಿ ಬಾರಿ ಇದ್ದೇ ಇರುತ್ತೆ. ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ. ಮೃಣಾಲ್ ಹೆಸರು ಘೋಷಣೆ ಬಳಿಕ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಪರ ಪ್ರಚಾರಕ್ಕಿಳಿದಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಕಲ್ಲೊಳ್ಳಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಭೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಶಪಥ ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಯಾಕಂದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬ ವರ್ಸಸ್ ಹೆಬ್ಬಾಳ್ಕರ್ ಕುಟುಂಬದ ನಡುವೆ ಫೈಟ್ ಇದೆ. ಮತ್ತೆ ಶುರುವಾಗುತ್ತಾ ಆ ಜಿದ್ದು, ಹಳೆಯ ಜಿದ್ದು. ಯಾಕಂತಂದ್ರೆ ನೋಡಿ, ಕುಟುಂಬ ಅಂತ ಬಂದಾಗ ಎಲ್ಲರೂ ಒಂದೇ. ಅದು ಸಾಹುಕಾರ್ ಕುಟುಂಬ ಅಂದರೆ ಆ ರೀತಿಯಾಗಿ ಜನರಲ್ಲಿ ಕರೀತಾರೆ. ಸಾಹುಕಾರ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಎರಡು ಕುಟುಂಬಗಳ ನಡುವಿನ ಕಾದಾಟ ಇವತ್ತು ನಿನ್ನೆದಲ್ಲ. ಬೆಳಗಾವಿ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಬೇಕು, ಪ್ರತಿಷ್ಠೆಯ ಪ್ರಶ್ನೆ ಇದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪಾಠ ಕಲಿಸಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಒಟ್ಟಾಗಿದ್ದಾರೆ. ಅವರು ಏನೋ ಅಸಮಾಧಾನಗಳಿರ್ಬೋದು. ಸತೀಶ್ ಜಾರಕಿಹೊಳಿ ಬಿಡಿ, ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ನು ಇವರೆಲ್ಲರೂ ಕೂಡ ಈಗ ಒಂದಾಗಿ ಮೃಣಾಲ್ ಸೋಲಿನ ರುಚಿ ತೋರಿಸಬೇಕು, ಆ ಕುಟುಂಬದನ್ನ ಹಿಡಿತವನ್ನು ತಪ್ಪಿಸಬೇಕು ಅಂಥೇಳಿ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಗಂಭೀರವಾದಂಥ ಚರ್ಚೆಗಳು ಆಗಿದೆ. ಮತ್ತೊಮ್ಮೆ ಮೋದಿ ಅವರನ್ನ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗ್ತದೆ. ಅಂತ ಒಂದು ಸಂದರ್ಭದೊಳಗ ಎಲ್ಲ ಗ್ರಾಮ ಪಂಚಾಯತಿಗಳು ನಮ್ಮ ಕೈ ಆಗಿದೆ, ಜಿಲ್ಲಾ ಪಂಚಾಯತಿ ನಮ್ಮ ಕೈ ಆಗಿದೆ, ತಾಲೂಕಾ ಪಂಚಾಯತಿ ನಮ್ಮ ಕೈ ಆಗಿದೆ, ಶಾಸಕರು ನಮ್ಮ ಅವರಿದ್ದಾರೆ. ಈ ಎಲ್ಲ ಇರುವುದರಿಂದ ನಾವು ಬರ್ತಕ್ಕಂಥ ಚುನಾವಣೆಯೊಳಗ ಈ ಒಂದು ವಿಂಗಡಿಸಲು ಗೊತ್ತಾಗಿದೆ. 14 ಕ್ಷೇತ್ರಗಳನ್ನ ಮೊದಲನೇ ಅವಧಿಯಲ್ಲಿ 14 ಅವಧಿ ಗೋಕಾಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. 8 ಕ್ಷೇತ್ರ ಬರ್ತಾವೆ ಬೆಳಗಾವಿ ಲೋಕಸಭೆಯಲ್ಲಿ. ಅದರ ಪ್ರಾರಂಭ ಗೋಕಾಕದಲ್ಲಿ ಆಗ್ತಾ ಇದೆ. ಗೋಕಾಕ ಕರ್ದಂಟ ಅಷ್ಟ ಅಲ್ಲ, ಗೋಕಾಕ ಜಾರಕಿಹೊಳಿ ಅವರು ಅಷ್ಟ ಅಲ್ಲ, ಗೋಕಾಕ್ ಕಾರ್ಯಕರ್ತರು ಅಷ್ಟ ಪ್ರಸಿದ್ಧಿ ಇದ್ದಾರೆ ಇಡೀ ಭಾರತ ದೇಶದಲ್ಲಿ. ನೀವೆಲ್ಲರೂ ಏನು ಮನಸ್ಸು ಮಾಡ್ತಿರಲ್ಲ ಅದು ಮಾಡಿ ತೋರಿಸ್ತೇನೆ. ಅದಕ್ಕೆ ಗೋಕಾಕದಲ್ಲೂ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಬೆಳಗಾವಿ ಲೋಕಸಭೆ ಚುನಾವಣೆ ಪ್ರಚಾರ ಶುಭಾರಂಭ ಇಲ್ಲಿ ಆಗ್ತಾ ಇದೆ. ಅಪವಾದ ಏನೇನೋ ಚರ್ಚೆಗಳು ಭಾಳ ಇರ್ತಾವ. ನಾನೀಗ ಯಾರು ಹೇಳೋದು ಸಂಜಯ್ ಪಾಟೀಲ್ ಉಲ್ಟಾ ಮಾಡಾಕ ಇದು ಒಂದು ಹೇಳ್ಬೋದು. ನೀವು ರಮೇಶ್ ಜಾರಕಿಹೊಳಿನೂ ವಾರವನ್ನು ಮಾಡಾಕಂತ ಹೇಳೋರು ಇರ್ತಾರೆ. ಅದಕ್ಕೆ ತಲೆ ಕೆಡಿಸ್ಬೇಡ. ಜಗತ್ತೇನು ಹೇಳ್ತಿದ್ದೆ ಅದಕ್ಕಿಂತ ನನ್ನ ಆತ್ಮ ನನಗೇನು ಹೇಳ್ತಾ ಇದೆ, ನನ್ನ ಮನಸ್ಸು ನನಗೇನು ಹೇಳ್ತಾ ಇದೆ, ನನ್ನ ಮನಸ್ಸಿಗೆ ಏನು ಸರಿ ಅನಿಸ್ತಿದ್ಯಾ ಅದು ಮಾಡೋದು ಭಾವನೆ ನಮ್ದ ನಿಮ್ದ ಇರಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಿಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, 18 ತಾಸು ಕೆಲಸ ಮಾಡಿ ದೇಶಕ್ಕೂ ಒಳ್ಳೇದಾಗಲಿ ಅಂತ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಏನು ದುಡ್ಡು ತಗೊಂಡೋಗಿದ್ದಾರೋ ಏನೇ 23 ವರ್ಷ ಆಯ್ತು ರಾಜಕೀಯ ಜೀವನದಲ್ಲಿ 23 ತಾಸು ಕೂಡ ರಜೆ ತಗೊಂಡಿದ್ದೀವಿ. ಮನುಷ್ಯ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ನಾವೊಬ್ಬ ಪ್ರಧಾನಮಂತ್ರಿ ಆಗ್ಬೇಕಂತಲ್ಲ, ಈ ದೇಶ ಉಳಿಬೇಕಾದ್ರೆ. ಗೋಕಾಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. 8 ಕ್ಷೇತ್ರ ಬರ್ತಾವೆ ಬೆಳಗಾವಿ ಲೋಕಸಭೆಯಲ್ಲಿ. ಅದರ ಪ್ರಾರಂಭ ಗೋಕಾಕದಲ್ಲಿ ಆಗ್ತಾ ಇದೆ. ಗೋಕಾಕ ಕರ್ದಂಟ ಅಷ್ಟ ಅಲ್ಲ, ಗೋಕಾಕ ಜಾರಕಿಹೊಳಿ ಅವರು ಅಷ್ಟ ಅಲ್ಲ, ಗೋಕಾಕ್ ಕಾರ್ಯಕರ್ತರು ಅಷ್ಟ ಪ್ರಸಿದ್ಧಿ ಇದ್ದಾರೆ ಇಡೀ ಭಾರತ ದೇಶದಲ್ಲಿ. ನೀವೆಲ್ಲರೂ ಏನು ಮನಸ್ಸು ಮಾಡ್ತಿರಲ್ಲ ಅದು ಮಾಡಿ ತೋರಿಸ್